ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಸನ್ಮಾನ್ಯ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡಲೇಬೇಕು ಅಂದೇಳಿ ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಬ್ಬ ಕಾರ್ಯಕರ್ತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಡಳಿತ ಭವನದ ಎದುರುಗಡೆ ಸತತವಾಗಿ ಹೋರಾಟವನ್ನು ಮಾಡೋಂಥ ಕೆಲಸ, ರಾತ್ರಿ ಹಗಲು ಹೋರಾಟವನ್ನು ಮಾಡೋಂಥ ಕೆಲಸ, ಸದನದ ಹೊರಗಡೆ ಎಲ್ಲ ಕಾರ್ಯಕರ್ತರು ಒತ್ತಾಯವನ್ನು ಮಾಡ್ತಾ ಇದ್ವಿ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡಬೇಕಂದೇಳಿ. ಸದನದ ಒಳಗಡೆ ಕೂಡ ನಮ್ಮ ನಾಯಕರಾದಂಥ ಅಶೋಕ್ ಅಣ್ಣನವರು, ಛಲವಾದಿ ನಾರಾಯಣ ಸ್ವಾಮಿನವರು, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ಎಲ್ಲ ನಮ್ಮ ಶಾಸಕ ಮಿತ್ರರು ಎಲ್ಲರೂ ಕೂಡ ಸೇರಿಕೊಂಡು ಸದನದ ಒಳಗಡೆ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಎಂಥ ಪರಿಸ್ಥಿತಿಯಲ್ಲಿ ಕೂಡ ಆ ಭ್ರಷ್ಟ ಮಂತ್ರಿ ಏನಿದಾನೋ ಅವ್ನು ರಾಜೀನಾಮೆಯನ್ನು ಕೊಡಲೇಬೇಕು, ಅಲ್ಲಿ ತನಕ ಸದನವನ್ನು ನಡೀಲಿಕ್ಕೆ ಬಿಡಲ್ಲ ಅನ್ನೋಂಥ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಅವರು ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಚರ್ಚೆ ಮಾಡೋಣ ಅಂತ ಇದ್ದಾರೆ. ಆ ಭ್ರಷ್ಟ ಮಂತ್ರಿ ಹಿಡ್ಕೊಂಡು, ಭ್ರಷ್ಟಾಚಾರ ಮಾಡಿದಂಥ ಮಂತ್ರಿಯನ್ನು ಆ ಸ್ಥಾನದಲ್ಲಿ ಹಿಡ್ಕೊಂಡು ನಾವು ಚರ್ಚೆಗೆ ರೆಡಿ ಇಲ್ಲ, ಎಂಥ ಪರಿಸ್ಥಿತಿಯನ್ನು ಕೂಡ ಸದನ ನಡೆಯೋಕ್ಕೆ ಬಿಡಲ್ಲ ಅನ್ನೋಂಥ ಹೋರಾಟವನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಅವ್ರು ಮಂತ್ರಿಗಳಾದ ನಂತರ ಮೊದಲನೇ ಬಾರಿ ಬಾಯಿ ಬಿಟ್ಟಾನ ಆ ಪುಣ್ಯಾತ್ಮ. ನಾನು ನೋಡ್ತಾ ಇದ್ದೆ ಮಾಧ್ಯಮಗೋಷ್ಠಿ, ನಾನು ನೋಡೋಂಥ ಟೈಮಲ್ಲಿ ಅವರಲ್ಲಿ ನಾನು ನೋಡ್ತಾ ಇದ್ದೆ, ಅಸಹಾಯಕತೆ ಭಾಳ ಎದ್ದು ಕಾಣ್ತಾ ಇತ್ತು. ಎಷ್ಟು ಎದ್ದು ಕಾಣ್ತಾ ಇತ್ತಂದರೆ ಅಸಹಾಯಕತೆ ಅಂದ್ರೆಗಿನ ಪಾಪ ಅವರು ಎಲ್ಲ ರೀತಿಯಲ್ಲೂ ಕೂಡ ಅವ್ರ ರಕ್ಷಣೆಗಂತೂ ಯಾವ ಶಾಸಕರು ಕೂಡ ಬರ್ತಾ ಇಲ್ಲ, ಯಾರೊಬ್ಬರು ಕೂಡ ಅವರು ಜೊತೆಯಲ್ಲಿ ನಾವು ಇದ್ದೀವಿ ಅನ್ನೋಂಥದ್ದು ಕೂಡ ಹೇಳ್ತಾ ಇಲ್ಲ. ಅವರೇ ಕಾಂಗ್ರೆಸ್ ಶಾಸಕರೆಲ್ಲರೂ ಕೂಡ ಇವನು ಮಾಡಿರೋದು ತಪ್ಪು ಅನ್ನೋಂಥ ಒಂದು ರೀತಿಯಲ್ಲಿ ಕೂಡ ಅವ್ರನ್ನ ನೋಡ್ತಾ ಇದ್ದಾರೆ. ಹಂಗಾಗಿ ಇವತ್ತು ಇವೆಲ್ಲ ನಡೆಯುವಂಥ ಟೈಮಲ್ಲಿ ಅವ್ರು ಹೇಳಿದಂಥ ಮಾತೇನು, ಎಲ್ಲೋ ಒಂದು ಕಡೆ ದಲಿತರು ನೋಡಿದ್ರೆ ಸಹಿಸಲ್ಲ, ದಲಿತರು ನೋಡಿದ್ರೆ ಸಹಿಸಲ್ಲ ಅನ್ನೋಂಥ ಮಾತು ಏನು ಹೇಳಿದಾರೋ ಅವರು, ನಾನು ಕೇಳ್ತೀನಿ, ಸನ್ಮಾನ್ಯ ನಾಗೇಂದ್ರ ಅವರೇ, ನೀವು ದಲಿತರು ಹಣವನ್ನು ನುಂಗಾಕೋಂಥ ಸಂದರ್ಭದಲ್ಲಿ, ಇವತ್ತು ಮಕ್ಕಳ ಸ್ಕಾಲರ್ಶಿಪ್ ಹಣವನ್ನು ನುಂಗಾಕೋಂಥ ಸಂದರ್ಭದಲ್ಲಿ, ಮಕ್ಕಳ ಇವತ್ತು ದಲಿತರ ಮಕ್ಕಳ ಶೂ ಸಾಕ್ಸೋ ಹಣವನ್ನು ನುಂಗಾಕೋಂಥ ಟೈಮಲ್ಲಿ, ಇವತ್ತು ಆ ಮಕ್ಕಳ ಹಣವನ್ನು ನೀವು ನುಂಗಾಕೋಂಥ ಟೈಮಲ್ಲಿ ಏನು ದಲಿತರಂದೇಳಿ ತಮಗೆ ಕಂಡಿಲ್ಲ ಅನ್ನೋಂಥದ್ದು ಕೂಡ ನಾನು ಕೇಳ್ತೀನಿ. ಯಾಕಂದರೆ ಇವತ್ತು ಏನೋ ಒಂದು ಅಲಿಗೇಷನ್ ಮಾಡ್ತಾ ಇದ್ರು. ಏನು ಅಲಿಗೇಷನ್ ಮಾಡ್ತಾ ಇದ್ರು, ರಾಮ್ಲು ಅವ್ರ ಮೇಲೆ ಕೂಡ 26 ಎಕರೆ ಜಮೀನು ವಿಚಾರದಲ್ಲಿ ಅವರು ಭ್ರಷ್ಟಾಚಾರ ಏನೋ ಅವರು ತೊಂದರೆದಲ್ಲಿದೆ ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳ್ತಾ ಇದ್ರು. ಬಹುಶಃ ನಾಗೇಂದ್ರ ಅವರೇ, ನಾನು ಎಲ್ಲಿ ಓಡೋಗಲ್ಲ, ಎಲ್ಲಿ ಕೂಡ ಓಡೋಗಲ್ಲ, ನೆನ್ಪಿಡ್ಕೊಂಡು ಎಲ್ಲಿ ಕೂಡ ಓಡೋಗಲ್ಲ. ನಾನು ನಿಮಗೆ ನಾಳೆ ನಾಡ್ದ ಎಲ್ಲ ದಾಖಲಾತಿಗಳನ್ನು ಕೊಡ್ತೀನಿ, ರಾಜ್ಯದ ಜನರ ಮುಂದೆ ಇಡ್ತೀನಿ. ಯಾವುದೇ ರೀತಿಯಲ್ಲಿ ಕೂಡ ರಾಮುಲು ಯಾವತ್ತೂ ಕೂಡ ಭ್ರಷ್ಟಾಚಾರ ಮಾಡಿಲ್ಲ. ನನ್ನ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಇವತ್ತು ಮಂತ್ರಿ ಆದಂಥ ಟೈಮಲ್ಲಿ, 4 ಬಾರಿ ಮಂತ್ರಿ ಆದಂಥ ಟೈಮಲ್ಲಿ ಕೂಡ, 5 ಬಾರಿ ಶಾಸಕರು, 1 ಬಾರಿ ಸಂಸದರಾದಂಥ ಟೈಮಲ್ಲಿ ಕೂಡ ಒಂದೇ ಒಂದು ಭ್ರಷ್ಟಾಚಾರ ಮಾಡಿಲ್ಲ ನಾನು. ಬಹುಶಃ ನೀವೇನೇ ಇವತ್ತು ಹೇಳ್ಕೊಂಡು ಹೋಗ್ತಿರ್ಬೋದು ಅದು ಇದು ಅಂದೇಳಿ, ಆದರೆ ರಾಮ್ಲವ್ರು ನೆನಪಿಡ್ಕೋಬೇಕು, ಈ ರಾಜ್ಯದ ಜನರು ಭಾಳಷ್ಟು ರಾಮ್ಲವ್ರು ಅಂದ ತಕ್ಷಣ ಒಬ್ಬ ದಲಿತರಾಗಿದ್ದರೂ ಕೂಡ ಒಬ್ಬ ಪ್ರಾಮಾಣಿಕವಾದಂಥ ವ್ಯಕ್ತಿ. ಇವತ್ತು ರಾಮ್ಲವರು ಯಾವುದೇ ವಿಚಾರವನ್ನು ತೊಗೊಂಡಂಥ ಟೈಮಲ್ಲಿ ಮನಸ್ಸಿನಿಂದ ಮಾಡೋಂಥ ವ್ಯಕ್ತಿ. ಬಹುಶಃ ನೀನೇನು ಆರೋಪಣೆ ಮಾಡಿಗೋ, ನಿನ್ನ ಅಸಹಾಯಕತೆ ಏನು ಕಾಣ್ತಾ ಇತ್ತನೋ ಇವತ್ತೆಲ್ಲ ಕೂಡ ಗೊತ್ತಾಗ್ತದೆ. ನಾನು ನಾಳೆ ನಾಡ್ದ ಒಳಗಡೆ ಎಲ್ಲ ದಾಖಲಾತಿಗಳನ್ನು ತಮಗೆ ಏನೇನಾಗಿದೆ ಎಲ್ಲ ವಿಚಾರಗಳನ್ನು ತಿಳಿಸುವಂಥ ಕೆಲಸ ಮಾಡ್ತೇನೆ. ಅವ್ರೇನು ಇವತ್ತು ಜಮೀನು ವಿಚಾರದಲ್ಲಿ ಸರ್ಕಾರಿ ಭೂಮಿಯನ್ನ ರಾಮುಲು ಅವರು ಕಬಳಿಕೆ ಮಾಡಿದ್ದಾರೆ, ನಕಲಿ ದಾಖಲೆಗಳು ನೋಡ್ರಿ, ಎಲ್ಲ ವಿಚಾರಗಳನ್ನು ನಾನು ಹೇಳ್ತಾ ಇದ್ದೀನಲ್ಲ, ಎಲ್ಲ ವಿಚಾರಗಳನ್ನು ದಾಖಲಾತಿ ಮೂಲಕ, ದಾಖಲಾತಿ ಸಮೇತ ಎಲ್ಲವನ್ನು ಕೂಡ ಕೊಡೋಂಥ ಕೆಲಸ ನಾನು ಮಾಡ್ತೀನಿ. ಈಗಾಗಲೇ ಅದು ಲೋಕಾಯುಕ್ತ ತನಿಖೆ ಅಲ್ಲ, ಲೋಕಾಯುಕ್ತ ತನಿಖೆಯಲ್ಲಿ ನಡೀತಾ ಇದೆ, ಅದು ಪ್ರೈವೇಟ್ ವ್ಯಾಜ್ಯ ಇದೆ. ಅದು ಜನಾರ್ದನ್ ರೆಡ್ಡಿ ಅವರು ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇನ್ನೂ ಬೇಕಾದ್ರೆ ಕೂಡ ಇವತ್ತು ಅವರು ದಲಿತರು ಅನ್ನೋಂಥ ಮಾತಾಡೋಂಥ ಟೈಮಲ್ಲಿ ಇವತ್ತು ದಲಿತರ ಹಣವನ್ನು ನುಂಗಿ ಹಾಕಿದಂಥ ಮನುಷ್ಯ ಇವತ್ತು ದಲಿತರ ಪ್ಲೇ ಕಾರ್ಡನ್ನು ಬಳಸೋಂಥ ಕೆಲಸ ಮಾಡ್ತಾ ಇದ್ದಾರೆ. ಅವತ್ತು ಅವರು ಕೈಯಲ್ಲಿ ಸಂವಿಧಾನವನ್ನು ಹಿಡ್ಕೊಂಡಾರ. ಅವ್ರಿಗೆ ಏನು ಅವ್ರಿಗೆ ಮಾನವತೆ ದೃಷ್ಟಿ ಅಲ್ಲ, ಅವ್ರಿಗೆ ದಲಿತರ ಬಗ್ಗೆ, ಸಂವಿಧಾನದ ಬಗ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡೋಕ್ಕೆ ಸಲುವಾಗಿ ಅವ್ರಿಗೇನು ಹಕ್ಕಿದೆ ಹೇಳ್ರಲ್ಲ. ನೀನು ಅಷ್ಟು ಪ್ರಾಮಾಣಿಕನಾಗಿದ್ದರೆ ನಾಗೇಂದ್ರ ಅವ್ರಿಗೆ ಹೇಳ್ತೀರಲ್ಲ, ಈ ರಾಜ್ಯದಲ್ಲಿ ಅದನ್ನು ಕಳಂಕಿತ ಬಂದಂಥ ಟೈಮಲ್ಲಿ ಅವರು ಕಳಂಕಿತ ಅಂದ ಮೇಲೆ ಇವತ್ತು ಯಾರು ಕೂಡ ಪುನಃ ಮಂತ್ರಿಗಳು ಆಗಲ್ಲ. 3 ಬಿಟ್ಟವ್ರು ಮಾತ್ರ ಆಗ್ತಾರೆ, 4 ಬಿಟ್ಟವ್ರು ಮಾತ್ರ ಆಗ್ತಾರೆ. ನೀನು 6 ಬಿಟ್ಟವ್ರು, ನೀನು ಎಲ್ಲ ಬಿಟ್ಟಂಥ ವ್ಯಕ್ತಿ. ನೀನು ಯಾರನ್ನ ಒಬ್ರು ಕಳಂಕಿತರಾದಂಥ ಟೈಮಲ್ಲಿ ನಮ್ಮ ಮಂತ್ರಿ ಸ್ಥಾನ ಬೇಕು ಕೊಡ್ತೀವಿ ಅಂದ್ರೆ ಬೇಡ ಅನ್ಬೇಕು. ನೀನು ಪ್ರಾಮಾಣಿಕ ಆಗಿದ್ರೆ
ಆದರೆ ಇವತ್ತು ಎಲ್ಲವನ್ನು ಬಿಟ್ಟು ಕೂಡ ನೀನು ಮಂತ್ರಿ ಆದಮೇಲೆ ನೀನು ಭ್ರಷ್ಟಾಚಾರ ಮಾಡಿ ಈಗ ಮಕ್ಕಳು ಸ್ಕೂಲ್ಸ್ ದಲಿತರ ಮಕ್ಕಳು ಸ್ಕಾಲರ್ಶಿಪ್ ಹಣವನ್ನು ಪಡೆದಿಗೆ ಎಲ್ಲ ಹಣವನ್ನು ಕೂಡ ಒಡೆದು ಮತ್ತೆ ಸಂವಿಧಾನವನ್ನು ಬುಕ್ಕನ್ನು ಹಿಡ್ಕೊಂಡು ತಾವು ಅಡ್ಡಾಡ್ತಾ ಇದ್ದೀರಿ ಅಂದ್ರೆ ಈಗ ನೀನು ಏನೇನೋ ಮನುಷ್ಯತ್ವ ಇದೆ ಅಂತ ಕೇಳ್ತೀನಿ ನಾನು. ನಿನ್ನ ಮನುಷ್ಯತ್ವ ಇದ್ದರೆ ತಕ್ಷಣ ರಾಜೀನಾಮೆ ಮಾಡು. ನೀನು ಏನೇನೇನೇನಿಲ್ಲ, ಆ ಮೌಲ್ಯಗಳಿಲ್ಲ. ಆ ದಲಿತರನ್ನಕ್ಕೆ ನೀನು ಏನು ಮೌಲ್ಯಗಳಿದೆ ಅಂತೇಳಿ ದಲಿತ ಅಂತೀಗಿ. ಆ ದಲಿತರ ಹಣವನ್ನು ನುಂಗಂಥ ಟೈಮಲ್ಲಿ ನೀನು ದಲಿತ ಅಂತ ಕಂಡಿಲ್ಲ ನಾನು ನಿನಗೆ. ಇವತ್ತು ನೆನಪಾಗ್ತಾ ಇದೆ ದಲಿತರ ಮಕ್ಕಳ ಪರಿಸ್ಥಿತಿ. ಹೇಳ್ರಲ್ಲ ನೀವು, ಇವತ್ತು ಸ್ಪಷ್ಟೀಕರಣ ಕೊಡ್ರಲ್ಲಪ್ಪ ನಾಗೇಂದ್ರ ಅವರೇ. ನಾನು ಎಲ್ಲಿ ಕೂಡ ಪಲಾಯನ ಅಂತ ಆಗಲ್ಲ, ನೆನ್ಪಿಡ್ಕೊ. ನಾನು ಎಲ್ಲಿ ಕೂಡ ಪಲಾಯನ ಆಗಲ್ಲ, ನಾನು ಎಲ್ಲಿ ಕೂಡ ಓಡೋಗಲ್ಲ. ನೀನೇನು ಕೇಳಿದ್ಯೋ ಅದಕ್ಕೆ ಸ್ಪಷ್ಟೀಕರಣ ನಾಳೆ ನಾಡ್ದ ಒಳಗಡೆ ಎಲ್ಲ ದಾಖಲಾತಿ ಮೂಲಕ ಕೊಡೋಂಥ ಕೆಲಸ ಮಾಡ್ತೀನಿ. ಸರ್, ಈಗ ಯಡಿಯೂರಪ್ಪನವರು ಕೂಡ ಜೈಲಿಗೆ ಹೋಗಿ ಬಂದಿದ್ರು, ಅದಾದ್ಮೇಲೆ ಮತ್ತೆ ಸಿಎಂ ಆದ್ರು. ಆದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಮತ್ತೆ ಈಗ ಸಚಿವಾಲಯದಲ್ಲಿ ಏನ್ ತಪ್ಪು ಅಂತ ನೋಡ್ರಿ, ಯಾವತ್ತೂ ಕೂಡ ಯಡಿಯೂರಪ್ಪರ ಮೇಲೆ ಆಗಿರ್ಬೋದು, ಇನ್ನೊಬ್ಬರ ಮೇಲೆ ಆಗಿರ್ಬೋದು, ಈಗಿನ ಮುಖ್ಯಮಂತ್ರಿಗಳಂತ ಶಿವಕುಮಾರ್ ಅವರು ವ್ಯಾವಹಾರಿಕವಾಗಿ ಆದಂಥ ಕೆಲವೊಂದು ತಪ್ಪುಗಳನ್ನು ಕೆಲವೊಂದು ಸಂದರ್ಭದಲ್ಲಿ ಅದರ ಕೋರ್ಟ್ ಕೂಡ ಎತ್ತಿ ಹಿಡಿದಿರ್ಬೋದು. ಇಲ್ಲಿದ್ದು ಎಲ್ಲೊಂದು ಕಡೆ ಕೇಸುಗಳು ಆಗಿರ್ಬೋದು, ಎಲ್ಲೋ ಒಂದು ಕಡೆ ಕೇಸುಗಳ ಮೂಲಕ ಅವರು ಬೇರೆ ಬೇರೆ ಕಾರಣಗಳಿಂದ ಅವರು ಹೊರಗಡೆ ಕೂಡ ಬಂದಿರ್ಬೋದು, ಜಾಮೀನು ಮೇಲೆ ಇರ್ಬೋದು. ಎಲ್ಲಿ ಕೂಡ ಸರ್ಕಾರದ ಹಣ ಯಾರು ಕೂಡ ಹೊಡೆದಿರುವ ಅನ್ನೋಂಥ ಉದಾಹರಣೆ ಎಲ್ಲಿ ಇಲ್ಲ. ಸರ್ಕಾರದ ಖಜಾನೆ ಅದು ದಲಿತರ ಹಣ ಹೊಡೆದಿರೋಂಥ ಉದಾಹರಣೆ ಎಲ್ಲಿ ಕೂಡ ಇಲ್ಲ. ನಾನು ಹೇಳ್ತಾ ಇದ್ದೀನ, ಆಫ್ಟರ್ ಇಂಡಿಪೆಂಡೆನ್ಸ್ ಮಿಸ್ಟರ್ ನಾಗೇಂದ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಮೊದಲನೇ ವ್ಯಕ್ತಿ, ನೆನ್ಪಿಡ್ಕೋ. ಚರಿತ್ರದಲ್ಲಿ ಉಳಿದೋಗ್ತಿ, ನೀನು ಚರಿತ್ರದಲ್ಲಿ ಉಳಿದೋಗ್ತಿ, ದಲಿತರ ಮನಸ್ಸಿನಲ್ಲಿ ಉಳಿದೋಗ್ತಿ. ಇವತ್ತು ಜಮೀನು ವಿಚಾರದಲ್ಲಿ ಸರ್ಕಾರಿ ಭೂಮಿಯನ್ನ ರಾಮುಲು ಅವರು ಕಬಳಿಕೆ ಮಾಡಿದ್ದಾರೆ, ನಕಲಿ ದಾಖಲೆಗಳು ನೋಡ್ರಿ, ಎಲ್ಲ ವಿಚಾರಗಳನ್ನು ನಾನು ಹೇಳ್ತಾ ಇದ್ದೀನಲ್ಲ, ಎಲ್ಲ ವಿಚಾರಗಳನ್ನು ದಾಖಲಾತಿ ಮೂಲಕ, ದಾಖಲಾತಿ ಸಮೇತ ಎಲ್ಲವನ್ನು ಕೂಡ ಕೊಡಂತ ಕೆಲಸ ನಾನು ಮಾಡ್ತೀನಿ. ಈಗಾಗಲೇ ಅದು ಲೋಕಾಯುಕ್ತ ತನಿಖೆ ಅಲ್ಲ, ಲೋಕಾಯುಕ್ತ ತನಿಖೆಯಲ್ಲಿ ನಡೀತಾ ಇದೆ. ಅದು ಪ್ರೈವೇಟ್ ವ್ಯಾಜ್ಯ ಇದೆ. ಅದು ಜನಾರ್ದನ್ ರೆಡ್ಡಿ ಅವರು ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರ. ಇನ್ನೂ ಬೇಕಾದ್ರೆ ಕೂಡ ಇವತ್ತು ಅವರು ದಲಿತರು ಅನ್ನಂತ ಮಾತಾಡೋಂಥ ಟೈಮಲ್ಲಿ ಇವತ್ತು ದಲಿತರ ಹಣವನ್ನು ನುಂಗಿ ಹಾಕಿದಂಥ ಮನುಷ್ಯ ಇವತ್ತು ದಲಿತರ ಪ್ಲೇ ಕಾರ್ಡನ್ನು ಬಳಸೋಂಥ ಕೆಲಸ ಮಾಡ್ತಾ ಇದ್ದಾರೆ. ಅವತ್ತು ಅವರು ಕೈಯಲ್ಲಿ ಸಂವಿಧಾನವನ್ನು ಹಿಡ್ಕೊಂಡಾರ. ಅವ್ರಿಗೆ ಏನ ಅವ್ರಿಗೆ ಮಾನವತೆ ದೃಷ್ಟಿ ಅಲ್ಲ. ಅವ್ರಿಗೆ ದಲಿತರ ಬಗ್ಗೆ, ಸಂವಿಧಾನದ ಬಗ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡೋಕೆ ಸಲುವಾಗಿ ಅವ್ರಿಗೇನು ಹಕ್ಕಿದೆ ಹೇಳ್ರಲ್ಲ. ನೀನು ಅಷ್ಟು ಪ್ರಾಮಾಣಿಕನಾಗಿದ್ದರೆ ನಾಗೇಂದ್ರ ಅವ್ರಿಗೆ ಹೇಳ್ತೀನಲ್ಲ, ಈ ರಾಜ್ಯದಲ್ಲಿ ಅದನ್ನು ಕಳಂಕಿತ ಬಂದಂಥ ಟೈಮಲ್ಲಿ ಅವರು ಕಳಂಕಿತ ಅಂದ ಮೇಲೆ ಇವತ್ತು ಯಾರು ಕೂಡ ಪುನಃ ಮಂತ್ರಿಗಳು ಆಗಲ್ಲ. 3 ಬಿಟ್ಟವ್ರು ಮಾತ್ರ ಆಗ್ತಾರೆ, 4 ಬಿಟ್ಟವ್ರು ಮಾತ್ರ ಆಗ್ತಾರೆ. ನೀನು 6 ಬಿಟ್ಟವ್ರು, ನೀನು ಎಲ್ಲ ಬಿಟ್ಟಂಥ ವ್ಯಕ್ತಿ. ನೀನು ಯಾರನ್ನ ಒಬ್ರು ಕಳಂಕಿತರಾದಂಥ ಟೈಮಲ್ಲಿ ನಮ್ಮ ಮಂತ್ರಿ ಸ್ಥಾನ ಬೇಕು, ಕೊಡ್ತೀವಿ ಅಂದ್ರೆ ಬೇಡ ಅನ್ಬೇಕು ನೀನು ಪ್ರಾಮಾಣಿಕ ಆಗಿದ್ರೆ. ಆದರೆ ಇವತ್ತು ಎಲ್ಲವನ್ನು ಬಿಟ್ಟು ಕೂಡ ನೀನು ಮಂತ್ರಿ ಆದಮೇಲೆ ನೀನು ಭ್ರಷ್ಟಾಚಾರ ಮಾಡಿ ಈಗ ಮಕ್ಕಳು ಸ್ಕೂಲ್ಸ್ ದಲಿತರ ಮಕ್ಕಳು ಸ್ಕಾಲರ್ಶಿಪ್ ಹಣವನ್ನು ಪಡೆದಿಗೆ ಎಲ್ಲ ಹಣವನ್ನು ಕೂಡ ಒಡೆದು ಮತ್ತೆ ಸಂವಿಧಾನವನ್ನು ಬುಕ್ಕನ್ನು ಹಿಡ್ಕೊಂಡು ತಾವು ಅಡ್ಡಾಡ್ತಾ ಇದ್ದೀರಿ ಅಂದ್ರೆ ಈಗ ನೀನು ಏನೇನೋ ಮನುಷ್ಯತ್ವ ಇದೆ ಅಂತ ಕೇಳ್ತೀನಿ ನಾನು. ನಿನ್ನ ಮನುಷ್ಯತ್ವ ಇದ್ದರೆ ತಕ್ಷಣ ರಾಜೀನಾಮೆ ಮಾಡು. ನೀನು ಏನೇನೇನೇನಿಲ್ಲ, ಆ ಮೌಲ್ಯಗಳಿಲ್ಲ. ಆ ದಲಿತರನ್ನಕ್ಕೆ ನೀನು ಏನು ಮೌಲ್ಯಗಳಿದೆ ಅಂತೇಳಿ ದಲಿತ ಅಂತೀಗಿ. ಆ ದಲಿತರ ಹಣವನ್ನು ನುಂಗಂಥ ಟೈಮಲ್ಲಿ ನೀನು ದಲಿತ ಅಂತ ಕಂಡಿಲ್ಲ ನಾನು ನಿನಗೆ. ಇವತ್ತು ನೆನಪಾಗ್ತಾ ಇದೆ ದಲಿತರ ಮಕ್ಕಳ ಪರಿಸ್ಥಿತಿ. ಹೇಳ್ರಲ್ಲ ನೀವು, ಇವತ್ತು ಸ್ಪಷ್ಟೀಕರಣ ಕೊಡ್ರಲ್ಲಪ್ಪ ನಾಗೇಂದ್ರ ಅವರೇ. ನಾನು ಎಲ್ಲಿ ಕೂಡ ಪಲಾಯನ ಅಂತ ಆಗಲ್ಲ, ನೆನ್ಪಿಡ್ಕೊ. ನಾನು ಎಲ್ಲಿ ಕೂಡ ಪಲಾಯನ ಆಗಲ್ಲ, ನಾನು ಎಲ್ಲಿ ಕೂಡ ಓಡೋಗಲ್ಲ. ನೀನೇನು ಕೇಳಿದ್ಯೋ ಅದಕ್ಕೆ ಸ್ಪಷ್ಟೀಕರಣ ನಾಳೆ ನಾಡ್ದ ಒಳಗಡೆ ಎಲ್ಲ ದಾಖಲಾತಿ ಮೂಲಕ ಕೊಡೋಂಥ ಕೆಲಸ ಮಾಡ್ತೀನಿ. ಸರ್, ಈಗ ಯಡಿಯೂರಪ್ಪನವರು ಕೂಡ ಜೈಲಿಗೆ ಹೋಗಿ ಬಂದಿದ್ರು, ಅದಾದ್ಮೇಲೆ ಮತ್ತೆ ಸಿಎಂ ಆದ್ರು. ಆದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಮತ್ತೆ ಈಗ ಸಚಿವಾಲಯದಲ್ಲಿ ಏನ್ ತಪ್ಪು ಅಂತ ನೋಡ್ರಿ, ಯಾವತ್ತೂ ಕೂಡ ಯಡಿಯೂರಪ್ಪರ ಮೇಲೆ ಆಗಿರ್ಬೋದು, ಇನ್ನೊಬ್ಬರ ಮೇಲೆ ಆಗಿರ್ಬೋದು, ಈಗಿನ ಮುಖ್ಯಮಂತ್ರಿಗಳಂತ ಶಿವಕುಮಾರ್ ಅವರು ವ್ಯಾವಹಾರಿಕವಾಗಿ ಆದಂಥ ಕೆಲವೊಂದು ತಪ್ಪುಗಳನ್ನು ಕೆಲವೊಂದು ಸಂದರ್ಭದಲ್ಲಿ ಅದರ ಕೋರ್ಟ್ ಕೂಡ ಎತ್ತಿ ಹಿಡಿದಿರ್ಬೋದು. ಇಲ್ಲಿದ್ದು ಎಲ್ಲೊಂದು ಕಡೆ ಕೇಸುಗಳು ಆಗಿರ್ಬೋದು, ಎಲ್ಲೋ ಒಂದು ಕಡೆ ಕೇಸುಗಳ ಮೂಲಕ ಅವರು ಬೇರೆ ಬೇರೆ ಕಾರಣಗಳಿಂದ ಅವರು ಹೊರಗಡೆ ಕೂಡ ಬಂದಿರ್ಬೋದು, ಜಾಮೀನು ಮೇಲೆ ಇರ್ಬೋದು. ಎಲ್ಲಿ ಕೂಡ ಸರ್ಕಾರದ ಹಣ ಯಾರು ಕೂಡ ಹೊಡೆದಿರುವ ಅನ್ನೋಂಥ ಉದಾಹರಣೆ ಎಲ್ಲಿ ಇಲ್ಲ. ಸರ್ಕಾರದ ಖಜಾನೆ ಅದು ದಲಿತರ ಹಣ ಹೊಡೆದಿರೋಂಥ ಉದಾಹರಣೆ ಎಲ್ಲಿ ಕೂಡ ಇಲ್ಲ. ನಾನು ಹೇಳ್ತಾ ಇದ್ದೀನ, ಆಫ್ಟರ್ ಇಂಡಿಪೆಂಡೆನ್ಸ್ ಮಿಸ್ಟರ್ ನಾಗೇಂದ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಮೊದಲನೇ ವ್ಯಕ್ತಿ, ನೆನ್ಪಿಡ್ಕೋ. ಚರಿತ್ರದಲ್ಲಿ ಉಳಿದೋಗ್ತಿ, ನೀನು ಚರಿತ್ರದಲ್ಲಿ ಉಳಿದೋಗ್ತಿ, ದಲಿತರ ಮನಸ್ಸಿನಲ್ಲಿ ಉಳಿದೋಗ್ತಿ. ನಿನಗೆ ಮಾನವತೆ ದೃಷ್ಟಿ ಇದ್ರಿಗಿನ ಈ ದಲಿತರ ಬಗ್ಗೆ, ಸಂವಿಧಾನ ಬುಕ್ ಬಗ್ಗೆ, ಸಂವಿಧಾನ ಹಿಡ್ಕೊಂಡು ಅಡ್ಡಾಡ್ತಿರಲ್ಲ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ. ಇವತ್ತು ನಿಮ್ಮ ಇತಿಹಾಸನೇ ಗೊತ್ತಾಗುತ್ತೆ. ಯಾರು ಅವನು BK ಹರಿಪ್ರಸಾದ್ ಅವರು ಸ್ವಯಂ ಸೋನಿಯಾ ಗಾಂಧಿ ಗುಲಾಮರಾಗಿ ಒಂದೇ ಮಾತ್ರ ಹಾಡನ್ನು ಆಡಲ್ಲ ಅಂತ ಇದ್ದಾನೆ ಅವನು
ದೇಶದ ಬಾನಿಸಾಗಿದ್ದಕ್ಕೆ ಒಂದೇ ಮಾತ್ರ ಹಾಡನ್ನು ಆಡ್ತಾ ಇದ್ದಾರೆ BK ಹರಿಪ್ರಸಾದ್ ಅವರು. ಅವರು ಸೋನಿಯಾ ಗಾಂಧಿ ಗುಲಾಮರಾಗಿರೋ ಕಾರಣ ಒಂದೇ ಮಾತ್ರ ಹಾಡನ್ನು ಆಡ್ತಾ ಇಲ್ಲ ಅವರು. ಅದನ್ನ ನಾನು ಧಿಕ್ಕರಿಸ್ತೀನಿ. ನೋಡ್ರಿ, ನಾವೆಲ್ಲರೂ ಕೂಡ ಇವತ್ತು ಪಾದಯಾತ್ರೆ ಮಾಡಬೇಕು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು, ಜಿಲ್ಲಾಧ್ಯಕ್ಷರು ಆದಿಡ್ಕೊಂಡು, ನಮ್ಮ ಅನಿಲ್ ಸಾಹೇಬರು ಆದಿಡ್ಕೊಂಡು, ನಮ್ಮ ಎಲ್ಲ ರಾಜ್ಯದಲ್ಲಿದ್ದಂಥ ಎಲ್ಲ BJPಯಲ್ಲೂ ರೋಡಿಗೆ ಕುಂತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮುಂದಕ್ಕೆ ಇದನ್ನು ಒಂದೇ ಸಾರಿ ಕೇಂದ್ರದ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ಹೋರಾಟವನ್ನು ಮಾಡೋದು ಹೆಂಗ ಅನ್ನೋದಕ್ಕೋಸ್ಕರವಾಗಿ ಈ ಹಂತ ಪ್ರಥಮ ಬಾರಿ ಇವತ್ತು ಹೋರಾಟಗಳನ್ನು ಮಾಡ್ತಾ ಇದ್ವಿ. ಎರಡನೇ ಹಂತ ಏನು ಮಾಡಬೇಕನ್ನಂಥದ್ದು ನಮ್ಮ ಅಧ್ಯಕ್ಷರು ಕೂಡ ಆಸಕ್ತಿ ಇತ್ತು ಮಾಡಬೇಕನ್ನಂಥದ್ದು. ಮುಂದಕ್ಕೆ ಏನು ಮಾಡಬೇಕನ್ನಂಥ ಕೇಂದ್ರ ನಾಯಕರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಚರ್ಚೆ ಮಾಡಿಕೊಂಡು ಇನ್ನು ಮುಂದಿನ ಹೋರಾಟವನ್ನು ಕೂಡ ಮಾಡುವಂಥ ಕೆಲಸ ಮಾಡ್ತಾರೆ. ಬಿಜೆಪಿ ನಿರಂತರವಾಗಿ ಹೋರಾಟ ಮಾಡ್ಕೊಂತಿದ್ದಾರೆ ಸರ್. CM ಅವರು ಅವ್ರಿಗೆ ಒಂದು ರೀತಿ ಭಯ, ಏನು ಭಯ, ನಾಳೆ ಅಕಸ್ಮಿತವಾಗಿ ನಾಗೇಂದ್ರ ಅವರನ್ನು ಬಾಯಿ ಬಿಟ್ರೆಗಿನ ಅವ್ರ ಹೆಸರು ಕೂಡ ಏನೇನಾಗುತ್ತೋ ಗೊತ್ತಿಲ್ಲ. ಬಾಯಿ ಬಿಟ್ರೆಗಿನ ರಾಹುಲ್ ಗಾಂಧಿ ಅವರು ಹೊರಗಡೆ ಬೀಳ್ತಾರೋ, ಇಲ್ಲಿದ್ರೆ ಯಾರವರು ನಮ್ಮ ಕೇರಳದಿಂದ ಇದಾನಲ್ಲ ವೇಣುಗೋಪಾಲ್ ಅವರು ಏನೋ ಹೊರಗಡೆ ಬೀಳ್ತಾರೇನೋ, ಯಾರ್ಯಾರು ಹೊರಗಡೆ ಬೀಳ್ತಾರೋ ಅವ್ನು ಏನೋ ಚಂದ್ರಶೇಖರ್ ಅಂತೇಳಿ ಅವ್ನು ಯಾವ ತೆಲಂಗಾಣ MP ಚೀಫ್ ಮಿನಿಸ್ಟರ್ ಅದ ನೋಡ್ರಿ, ರೇವಂತ್ ರೆಡ್ಡಿ ಎಲ್ಲಿ ಹೊರಗಡೆ ಬೀಳ್ತಾನೋ, ಎಲ್ಲರೂ ಕೂಡ ಇದ್ರ ಪಾಲ್ದಾರಾಗಿದ್ದಾರ. MP ಎಲೆಕ್ಷನ್ದಲ್ಲಿ ತುಕಾರಾಮ್ ಅವರು ಕೂಡ ಹಣದಿಂದ ಎಲೆಕ್ಷನ್ ಮಾಡಿದ್ದಾರೆ ಅನ್ನೋಂಥದ್ದಿದೆ. ಎಲ್ಲರೂ ಕೂಡ ಒಳಗಡೆ ಬೀಳ್ತಾರೆ. ಡಿಜಿಟಲ್ ಸಿಗ್ನೇಚರ್ದಲ್ಲಿ ಅವ್ರು ಯಾರು ನಾಗೇಂದ್ರ P ಅವರು ಇದ್ರಲ್ಲ, ಅವ್ರು ಯಾರು ರೆಡ್ಡಿ ನಾಗೇಂದ್ರ P ಅವರು ಇದ್ರಿ, ಯಾರೋ ಇಲ್ಲಿ ನಮ್ಮ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಇದಾನ್ರಿ ಆ ವಿಜಯ್ ಅಲ್ಲ ಇನ್ನೊಬ್ಬತ್ತ, ಅವರು ಡಿಜಿಟಲ್ ಸಿಗ್ನೇಚರ್ದಲ್ಲಿ ಯಾರ್ಯಾರು ಎಷ್ಟು ಕೊಟ್ಟಿದ್ವು ಅಂತ ಬರ್ದಾರ್ರಿ. ಅದರಲ್ಲಿ ನಮ್ಮ ಲೋಕಲ್ MLA ಭರತ್ ರೆಡ್ಡಿ ಅವ್ರ ಹೆಸರು ಕೂಡ ಬರ್ದಾನ, ಗಣೇಶ್ವರ ಕಂಪ್ಲಿ MLA ಗಣೇಶ್ವರ ಹೆಸರು ಕೂಡ ಬರ್ದಾನ, ಕೂಡ್ಲಿಗೆ MLA ಶ್ರೀನಿವಾಸ್ ಹೆಸರು ಬರ್ದಾನ, ಆಮೇಲೆ ಸಿರುಗುಪ್ಪ MLA ನಾಗರಾಜ್ ಹೆಸರು ಕೂಡ ಬರ್ದಾನ. ಎಲ್ಲರ ಹೆಸರು ಬರ್ದಾನ, ಯಾರ್ಯಾರಿಗೆ ಎಷ್ಟೆಷ್ಟು ಪಾಲ್ ಮಾಡ್ಕೊಂಡಾರ ಅಂತೇಳಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.